ಮನೆ ಹೆಂಗಸರುಗಳಿಗೆಲ್ಲ ಒಂದಿನ ರಜಾ ಕೊಡೋಣ ಅಂತ. ಹೌದಾ, ಒಳ್ಳೇದಾಯ್ತು. ಹಾಗಾದ್ರೆ ಹೇಳಿ, ನಾನೇನು ಕೆಲಸ ಮಾಡಲಿ? ನಿಯತ್ತಾಗಿ ಏನೇ ಕೆಲಸ ಮಾಡಿದ್ರು ನಾನು ಒಪ್ಕೋತೀನಿ, ಆದರೆ ಮೋಸ ಮಾಡಿದ್ರೆ ಮಾತ್ರ ನಾನು ಸಹಿಸೋದಿಲ್ಲ. ಕರೆಕ್ಟ್. ನನಗೆ ನಿಮ್ಮ ಬಗ್ಗೆ ತುಂಬ ಚೆನ್ನಾಗಿ ಗೊತ್ತಿದೆ, ಅದಕ್ಕೆ ನಿಮ್ಮ ಗುಣಗಳನ್ನೇ ನಾನು ಅಳವಡಿಸ್ಕೊಂಡಿದ್ದೀನಿ. ಹೌದಾ, ನಿಜಾನಾ? ಹ್ಞೂ ಅಪ್ಪ, ನಾನು ಯಾಕೆ ಸುಳ್ಳು ಹೇಳಿ? ನೀನೇನು ಸುಳ್ಳು ಹೇಳಲ್ವಾ? ನೀನೇನು ಮೋಸ ಮಾಡಿಲ್ವಾ? ಅದು ಹಾಗೆಲ್ಲ ತಪ್ಪುಗಳು ಮಾಡಿದ್ದೀನಿ, ಅದು ನಿಮಗೆ ಗೊತ್ತಿದೆ. ಆದರೆ ಈಗ ನಾನು ಯಾವ ತಪ್ಪು ಮಾಡ್ತಾ ಇಲ್ಲ, ನಿಮಗೆ ಚೆನ್ನಾಗಿ ಗೊತ್ತಿದೆಯಲ್ಲಪ್ಪ. ಗೊತ್ತಿದೆ. ಸರಿ, ಹಾಗಾದ್ರೆ ಶುರು ಮಾಡೋಣ. ಅದು ನಾವೊಂಚೂರು ದುಡ್ಡು ಬೇಕಾಗಿತ್ತಪ್ಪ. ಪೊಲೀಸ್ ಎಕ್ಸಾಮ್ಗೆ ಅಂತ ಬುಕ್ಸ್ ತೊಗೊಂಡಿದ್ನಲ್ಲ, ಅದನ್ನೆಲ್ಲ ತೊಗೊಳಕ್ಕೆ ಮಂಜನ ಹತ್ರ ಸಾಲ ಮಾಡಿದ್ದೀನಿ. ಅದಕ್ಕೆ 1 ಲಕ್ಷ ಬೇಕಾಗಿತ್ತು. ನಾನು ಎಕ್ಸಾಮಲ್ಲಿ ಪಾಸ್ ಆಗ್ಬಿಟ್ಟೆಮ್ಮ. ಇಷ್ಟು ದಿನಕ್ಕೆ ನಾನು ಕಂಡು ಕನಸು ಇವತ್ತು ಕನಸಾಯ್ತು ನೋಡು. ಇದ್ಯಾಕಪ್ಪ ಕಣ್ಣಲ್ಲಿ ನೀರು? ಈರುಳ್ಳಿ ಹೆಚ್ಚುತ್ತಾ ಇದ್ದೀರಾ ಅದಕ್ಕೆ. ನೋಡಿ, ಅಮ್ಮ ಅತ್ತೆ ಈ ಕೆಲಸಗಳೆಲ್ಲ ದಿನ ಮಾಡ್ತಾರೆ, ನಮ್ಗೆ ಅವ್ರ ಕಷ್ಟನೇ ಗೊತ್ತಾಗಲ್ಲ. ಸುಖಕ್ಕಾಗಲಿ ದುಃಖಕ್ಕಾಗಲಿ ಕಣ್ಣಲ್ಲಿ ನೀರು ಬರೋದು ಸಹಜ. ನೋಡಿದವರು ಅಳ್ತಾ ಇದ್ದಾನೆ ಅಂತ ಅನ್ಕೋತಾರೆ, ಆದರೆ ಆ ಅಳುವಿನ ಹಿಂದೆ ಯಾವ ನೋವಿದೆ ಅಂತ ಯಾರು ತಿಳ್ಕೊಳ್ಳೋದು. ಹೌದು, ಯಾರ ಮನಸ್ಸಲ್ಲಿ ಏನಿರುತ್ತೆ ಅಂತ ಹೇಗಪ್ಪ ಕಂಡುಹಿಡಿಯೋಕ್ಕಾಗುತ್ತೆ? ಇತ್ತೀಚೆಗೆ ನಾವು ಯಾರ ಬಗ್ಗೆ ಒಳ್ಳೆ ನಂಬಿಕೆ ಇಟ್ಕೊಂಡಿರ್ತೀವೋ, ಯಾರ ಬಗ್ಗೆ ತುಂಬ ಖುಷಿ ಪಡ್ತಿರ್ತೀವೋ, ಅವರೇ ನಮಗೆ ದೊಡ್ಡ ದ್ರೋಹ ಬಗೆದ್ಬಿಡ್ತಾರೆ. ಈ ಕಾಲದಲ್ಲಿ ಯಾರನ್ನೂ ನಂಬಕ್ಕಾಗಲ್ಲ. ಮೋಸ ಮಾಡೋದು ತುಂಬ ಸುಲಭ, ಆದರೆ ಅದರ ಪರಿಣಾಮ ಎದುರಿಸೋದಿದೆಯಲ್ಲ ತುಂಬ ಕಷ್ಟ. ಸತ್ಯವಾದ ಮಾತು. ಕೆಲವು ಸಲ ನಾವು ಯಾರನ್ನ ಅತಿಯಾಗಿ ನಂಬ್ತೀವೋ ಅವರಿಂದಾನೇ ಮೋಸ ಹೋಗ್ಬಿಡ್ತೀವಿ. ಯಾಕಪ್ಪ ಏನೋ ಒಗಟಾಗಿ ಮಾತಾಡ್ತಾ ಇದ್ದೀರಾ? ಈಗ ನಿಮಗೆ ಯಾರು ಏನು ಮೋಸ ಮಾಡಿದ್ರು? ಹೇಳ್ತೀನಿ. ಅದಕ್ಕೂ ಮೊದಲು ನಿನಗೆ ನನ್ನಲ್ಲಿ ಏನಾದರೂ ಬದಲಾವಣೆ ಕಾಣ್ತಾ ಇದೆಯಾ? ಸ್ವಲ್ಪ. ನಿನ್ನಲ್ಲಿ ಏನೂ ಬದಲಾಗಿಲ್ವಾ? ನನ್ನಲ್ಲಿ ಯಾವ ಬದಲಾವಣೆನೂ ಇಲ್ಲ, ನಾನು ಹೇಗಿದ್ದೀನೋ ಹಾಗೇ ಇದ್ದೀನಿ. ಸುಳ್ಳು ಹೇಳಿಲ್ವಾ? ಕೆಲವಲ್ಲಪ್ಪ. ಮೋಸ ಮಾಡಿಲ್ವಾ? ಅಪ್ಪ, ನೀವು ಏನು ಮಾತಾಡ್ತಾ ಇದ್ದೀರಾ? ನಿಜವಾಗ್ಲೂ ನೀನು ಯಾರಿಗೂ ಮೋಸ ಮಾಡಿಲ್ವಾ? ಸುಳ್ಳು ಹೇಳಿಲ್ವಾ? ನಿಯತ್ತಾಗಿ ದುಡ್ದಿದ್ದೀನಿ, ಅದಕ್ಕೆ ನನ್ನ ಇತಿಹಾಸದಲ್ಲಿ ಒಂದೇ ಒಂದು ಸಣ್ಣ ಕಪ್ಪು ಚುಕ್ಕೆ ಕೂಡ ಇಲ್ಲ. ಹೌದು, ಅದಿಡೀ ಊರಿಗೆ ಗೊತ್ತು. ಆದರೆ ನಿನ್ನ ಬಗ್ಗೆನೇ ಯಾರಿಗೂ ಗೊತ್ತಿಲ್ಲ. ನಾನು ತುಂಬ ಇದೆ. ಏನಪ್ಪ? ನೀ ಮಾಡಿರೋ ಮೋಸ ಮತ್ತು ನಂಬಿಕೆ ದ್ರೋಹ. ಹೇಳ, ನೀನ್ ಮೋಸ ಮಾಡಿಲ್ವಾ? ಇಲ್ಲಪ್ಪ, ನಾನೇನು ಮೋಸ ಮಾಡಿಲ್ಲ. ನಿಜವಾಗ್ಲೂ ನೀನ್ ಮೋಸ ಮಾಡಿಲ್ವಾ? ನೋಡಮ್ಮ ಕನ್ನಿಕಾ, ಸಂಜೆ ನನ್ನ ಬಗ್ಗೆ ಇಲ್ಲ ಸಲದನ್ನೆಲ್ಲ ಹೇಳ್ಬಿಡ. ಅವಳೀಗ ಮೊದಲ ಥರ ಇಲ್ಲ, ತುಂಬ ಬದಲಾಗಿದ್ದಾಳೆ. ಹಂಗಂತ ನೀವು ತಪ್ಪು ತಿಳ್ಕೊಂಡಿರಿ ಅಮ್ಮ. ಈಕಿಗೆ ನರಸಿಂಹನ್ ಪ್ರೀತಿ ಸಿಗುವಲ್ತ ಅನ್ನೋ ಕಾರಣಕ್ಕೆ ನರಸಿಂಹನ್ ಎಕ್ಸಾಮ್ ಬೇಕಾಬಿಟ್ಟಿ ಬರ್ದ ಈಕಿ ಫೇಲ್ ಆಗೋ ಹಂಗೆ ಮಾಡ್ಯಾಳ. ಆಮ್ಯಾಗ ಅದನ್ನ ಮುಚ್ಚಿಡೋ ಸಂಬಂಧ ರೊಕ್ಕ ಕೊಟ್ಟ ಫೇಕ್ ಸರ್ಟಿಫಿಕೇಟ್ ಮಾಡ್ಕೊಂಡ ನಿಮಗೆಲ್ಲ ಮೋಸ ಮಾಡ್ಯಾಳ. ನನ್ಗೆ ಯಾಕೋ ನೀವೇ ಸುಳ್ಳು ಹೇಳ್ತಿದ್ದೀರಾ ಅನ್ಸುತ್ತೆ. ಸಂಜನಾ ತುಂಬಾ ಒಳ್ಳೆಯವಳು. ಅವಳೇನೋ ಹೇಳಿದ್ಲು ಅಂತ ಅದನ್ನ ಮಾಡೋದಕ್ಕೆ ಇವನ್ ಬುದ್ಧಿಗೆ ಏನಾಗಿತ್ತು? ದೇವ್ರಂತ ನಮ್ಮ ಅಣ್ಣಂಗ್ ದ್ರೋಹ ಮಾಡಿದ್ದು ಅಲ್ದೆ ಇಷ್ಟು ದಿನ ಯಾರಿಗೂ ಯಾವ ವಿಷಯನೂ ಹೇಳ್ದೆ ಈ ಮನೇಲೆ ಇದಾನಲ್ಲ, ನಿನ್ಗೆ ಹೇಗೋ ಮನಸ್ಸು ಬಂತು? ಈಗ ಅವ್ನು ಮಾಡಿದ ತಪ್ಪಲ್ವಾ?
ಇಷ್ಟೆಲ್ಲ ವಿಷಯ ಅವನ ಬಗ್ಗೆ ಗೊತ್ತಿದ್ದು ಈ ಮನೇಲಿ ಸುಮ್ಮನೆ ಇದೆಯಲ್ಲ, ನೀನ್ ಮಾಡಿದ್ದು ತಪ್ಪೇ ಅಲ್ವಾ? ದಯವಿಟ್ಟು ಈಗ ಆಗಿದಾಗೋಯ್ತು, ಎಲ್ಲ ಬಿಟ್ಬಿಡಿ ರೀ. ಈಗ ನಮ್ಮ ಮಗ ಕಷ್ಟಪಟ್ಟು ಓದಿದ್ದಾನೆ ರೀ, ಅವ್ನು ಖಂಡಿತ ಪಾಸ್ ಆಗೇ ಆಗ್ತಾನೆ. ಇದೊಂದು ಸಲ ಕ್ಷಮಿಸ್ಬಿಡ್ರಿ. ಅಡಕೆಗೆ ಹೋದ ಮಾನ ಆನೆ ಕೊಟ್ಟರು ಬರಲ್ವಂತೆ. ಇವನ್ ಮಾಡಿದ್ದು ಬರೀ ದ್ರೋಹ ಅಲ್ಲ, ನಂಬಿಕೆ ದ್ರೋಹ. ಸಾಯವರೆಗೂ ಇವನನ್ನ ನಾನು ಕ್ಷಮಿಸಲ್ಲ. ಪ್ಲೀಸ್ ಅಪ್ಪ, ಗೊತ್ತಿಲ್ಲದಂಗೆ ತಪ್ಪು ಮಾಡ್ಬಿಟ್ಟೆಪ್ಪ, ದಯವಿಟ್ಟು ಕ್ಷಮಿಸ್ಬಿಡಿ. ಎಷ್ಟೋ ಸಲ ನಿಮ್ಮ ಹತ್ರ ಹೇಳಬೇಕು ಅನ್ಕೊಂಡೆ, ಆದ್ರೆ ಹೇಳಕ್ಕಾಗ್ಲೇ ಇಲ್ಲ. ಕ್ಷಮಿಸ್ಬಿಡಿ ಅಪ್ಪ. ನೀನ್ ಮಾಡಿರೋ ತಪ್ಪಿಗೆ ಸರಿಯಾದ ಶಿಕ್ಷೆ ಆಗ್ಬೇಕು. Dum